ಓಂ ಶಾಂತಿ. ಇವತ್ತಿನ 3ನೇ ತಾರೀಕಾಗಿದೆ 30/5/2020. बाबा और ಹೇಳ್ತಾರೆ, मीठे बच्चे ज्ञान की पॉइंट्स को स्मृति में रखो तो ಖುಷಿ रहेगी. ಮಧುರ ಮಕ್ಕಳೇ, ಜ್ಞಾನದ ಪಾಯಿಂಟ್ಸ್ಗಳನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡಾಗ ತಮಗೆ ಖುಷಿಯೂ ಆಗುತ್ತದೆ. ತುಮ್ ಅಭಿ ಸ್ವರ್ಗಕ್ಕೆ ಗೇಟ್ ಪರ್ ಕಡೆ ಹೋ. ತಾವು ಈಗ ಸ್ವರ್ಗದ ಗೇಟ್ನಲ್ಲಿ ನಿಂತಿದ್ದೀರಿ. ಬಾಬಾ ಮುಕ್ತಿ ಜೀವನ್ ಮುಕ್ತಿ ಕಿ ರಾಹ್ ದಿಖಾ ರಹಿ ಹೈ. ಬಾಬಾರವರು ನಮಗೆ ಮುಕ್ತಿ ಹಾಗೂ ಜೀವನ್ ಮುಕ್ತಿಯ ರಸ್ತೆಯನ್ನು ತೋರಿಸುತ್ತಿದ್ದಾರೆ. ಪ್ರಶ್ನೆ ಇದೆ, अपने रजिस्टर को ठीक करने के लिए कौन सा अटेंशन जरूर रखना है. ನಮ್ಮ ರಿಜಿಸ್ಟರನ್ನು ಚೆನ್ನಾಗಿ ಇಟ್ಟುಕೊಳ್ಳಲು ಯಾವ ಗಮನವನ್ನು ಕೊಡಬೇಕು? उत्तर ಇದೆ, अटेंशन रहे कि मन सा वाचा कर्मणा किसी को भी दुख तो नहीं दिया. ನಮಗೆ ಗಮನ ಇರಬೇಕು, ಮನಸ್ಸ ವಾಚ ಕರ್ಮಣ ಯಾರಿಗೂ ಕೂಡ ದುಃಖವನ್ನು ಕೊಡಲಿಲ್ಲವೇ. ಅಪ್ನಾ ಸ್ವಭಾವ ಬಡ ಫಸ್ಟ್ ಕ್ಲಾಸ್ ಮೀಠಾ ಹೋ. ನಮ್ಮ ಸ್ವಭಾವ ಬಹಳ ಚೆನ್ನಾಗಿರಬೇಕು, ಮಧುರವಾಗಿರಬೇಕು. ಮಾಯಾ ನಾಕ ಕಾನ ಪಕಡ್ಕರ್ ಏಸಾ ಕೊಯ್ ಕರ್ತವ್ಯ ನ ಕರಾದೆ. ಮಾಯೆ ನಮಗೆ ಮೂಗು ಮತ್ತು ಕಿವಿಯನ್ನು ಹಿಡಿದು ಇಂಥ ಕಾರ್ಯವನ್ನು ಮಾಡಿಸಬಾರ್ದು. ಜಿಸ್ಸೆ ಕಿಸಿ ಕೋ ಭಿ ದುಃಖ ಮೇಲೆ, ಯಾರಿಗೂ ಕೂಡ ದುಃಖ ಕೊಡುವಂತಹ ಕಾರ್ಯವನ್ನು ಮಾಡಿಸ್ಬಾರ್ದು. ಅಗರ್ ದುಃಖ ದೇಂಗೆ ತೋ ಬಹುತ್ ಪಶ್ಚಾತ್ತಾಪ ಕರ್ನಾ ಪಡೇಗ, ರಿಜಿಸ್ಟರ್ ಖರಾಬ್ ಹೋ ಜಾಯೇಗ. ಒಂದು ವೇಳೆ ದುಃಖ ಕೊಟ್ಟರೆ ಬಹಳ ಪಶ್ಚಾತ್ತಾಪವನ್ನು ಪಡಬೇಕಾಗುವುದು ಮತ್ತು ರಿಜಿಸ್ಟರ್ನು ಕೂಡ ಕೆಟ್ಟು ಹೋಗುತ್ತದೆ. ಗೀತೆ ಇದೆ, ನಯನಹೀನಕೋ ರಾಹ ದಿಖಾವೋ ಪ್ರಭು. ಕಣ್ಣಿಲ್ಲದವರಿಗೆ ದಾರಿಯನ್ನು ತೋರಿಸು ಪ್ರಭು ಅಂತ. ಓಂ ಶಾಂತಿ. ಬಾಪ್ ಬೈಟ್ ಬಚ್ಚೋं को समझाते हैं. ತಂದೆ ನಾವು ಮಕ್ಕಳಿಗೆ ಹೇಳ್ತಾರೆ, रास्ता बहुत सहज समझाया जाता है, फिर भी बच्चे टोकरे खाते रहते हैं. ರಸ್ತೆಯನ್ನು ಬಹಳ ಸರಳ ರೂಪದಲ್ಲಿ ತಂದೆ ತೋರಿಸ್ತಾರೆ, ಆದರೂ ಕೂಡ ಮಕ್ಕಳೇನು ಮಾಡ್ತಾರೆ, ಕಷ್ಟವನ್ನು ಪಡ್ತಾ ಇರ್ತಾರೆ. यहाँ बैठे हैं तो समझते हैं हमको बाबा पढ़ाते हैं, ಶಾಂತಿಧಾಮ ಜಾನಕ್ಕೆ ರಸ್ತಾ ಬತಾತೆ ಹೇ. ಇಲ್ಲಿ ಕೂತ್ಕೊಂಡಾಗ ನಮಗೆ ಗೊತ್ತಾಗತ್ತೆ, ಸ್ವಯಂ ಬಾಬಾ ಓದಿಸ್ತಾರೆ, ಶಾಂತಿಧಾಮಕ್ಕೆ ಹೋಗುವ ದಾರಿಯನ್ನು ತೋರಿಸ್ತಾರೆ. ಬಹುತ್ ಸಹಜ ಹೇ, ಬಹಳ ಸರಳ ಇದೆ. ಬಾಪ್ ಕಹತೆ ಹೇ, ದಿನ ರಾತ್ ಜಿತನಾ ಹೋ ಸಕೆ ಯಾದ ಮೇ ರಹೋ. ಹಗಲು ರಾತ್ರಿ ನಿಮಗೆ ಎಷ್ಟು ಸಾಧ್ಯ ಅಷ್ಟು ತಂದೆ ನೆನಪಿನಲ್ಲಿರಿ. ವಹ ಭಕ್ತಿ ಮಾರ್ಗ ಕಿ ಯಾತ್ರಾ ಟಾಂಗೋ ಕಿ ಹೋತಿ ಹೇ. ಆ ಭಕ್ತಿ ಮಾರ್ಗದ ಯಾತ್ರೆಗಳು ನಡೀತಾ ಹೋಗ್ತಕ್ಕಂಥದ್ದಿರುತ್ತೆ. ಬಹುತ್ ಧಕ್ಕೆ ಕಾನೆ ಕಾ ಪಡ್ತಾ ಹೇ. ಭಾಳ ಪೆಟ್ಟುಗಳನ್ನು ತಿನ್ನಬೇಕಾಗತ್ತೆ. ಯಹಾ ತುಮ್ ಬೈಟೆ ಹೋ ಬಿ ಯಾದಕಿ ಯಾತ್ರಾ ಪರ್ ಹೋ. ನೀವು ಇಲ್ಲಿ ಕೂತ್ಕೊಂಡಿರ ಅಂದರೂ ಕೂಡ ನೆನಪಿನ ಯಾತ್ರೆಯಲ್ಲಿದ್ದೀರಿ. ಎ ಬಿ ಬಾಪ್ನೆ ಸಮಜಾಯ ಹೇ, ದೈವಿ ಗುಣ ಧಾರಣ ಕರ್ನೆ ಹೇ. ಇಲ್ಲಿ ತಂದೆನೂ ಕೂಡ ಹೇಳ್ತಾರೆ, ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ. ಸೈತಾನಿ ಅವಗುಣಕ್ಕೋ ಖತಮ್ ಕರ್ತೆ ಜಾओ. ಅಸೂರಿ ಅವಗುಣಗಳನ್ನು ತೆಗಿತಾ ಹೋಗ್ರಿ. कोई भी सैतानी काम नहीं करो, इससे ವಿಕರ್ಮ ಬಂದು ಜಾತಾ ಹೈ. ಯಾವುದೇ ಕೆಟ್ಟ ಕರ್ಮವನ್ನು ಮಾಡಲಿಕ್ಕೆ ಹೋಗಬೇಡಿ, ಅದರಿಂದ ವಿಕರ್ಮ ಆಗುತ್ತೆ. ಬಾಪ್ ಆಯೈ ಹೇ ತುಮ್ ಬಚ್ಚೋं को ಸದಾ ಸುಖಿ ಬನಾನೆ. ತಂದೆ ಬಂದಿದ್ದಾರೆ ತಾವು ಮಕ್ಕಳನ್ನ ಸದಾ ಸುಖಿಯನ್ನಾಗಿ ಮಾಡಲು. कोई बादशाह का बच्चा हो तो वह बाप को और राजाई को देख ಖುಷ್ ಹೋಗನ. ಬಾದ್ಶಾಹಿ ಮಗ ಇದ್ದ ಅಂತಂದ್ರೆ ಅವ್ರ ತಂದೆ ಮತ್ತು ರಾಜಾಯಿನ ನೋಡಿ ಭಾಳ ಖುಷಿ ಆಗ್ತಾರಲ್ಲ. ಬಲ್ಲ ರಾಜಾಯಿ ಹೇ ಪರಂತು ಫಿರ್ ಭಿ ಶರೀರಕ್ಕೆ ರೋಗ ಆದಿ ತೋ ಹೋತೆ ಹಿ ಹೇ. ಭಲೆ ರಾಜಾಯಿ ಇದೆ, ಆದರೆ ಶರೀರದ ಕಾಯಿಲೆಗಳು ಬರ್ತಾನೆ ಇರ್ತಾವಲ್ಲ. यहाँ तुम बच्चों को निश्चय है कि ಶಿವ ಬಾಬಾ ಆಯಾ ಹುವಾ ಹೈ. ಇಲ್ಲಿ ತಾವು ಮಕ್ಕಳಿಗೆ ನಿಶ್ಚಯ ಇದೆ, ಈಗ ಶಿವ ಬಾಬಾ ಬಂದಿದ್ದಾರೆ. वह हमको पढ़ा रही है. ಆ ಶಿವ ಬಾಬಾನೇ ನಮಗೆ ಓದಿಸ್ತಾ ಇದ್ದಾರೆ. ಫಿರ್ ಹಮ್ ಸ್ವರ್ಗ ಮೇ ಜಾಕರ್ ರಾಜಾಯಿ ಕರೆಂಗೆ. ನಂತರ ನಾವು ಹೋಗಿ ಸ್ವರ್ಗದ ರಾಜಾಯಿಯನ್ನು ಪಡಿತೀವಿ. ವಾ ಕಿಸಿ ಪ್ರಕಾರ ಕಾ ದುಃಖ ನೈ ಹೋಗಾ. ಅಲ್ಲಿ ಯಾವುದೇ ಪ್ರಕಾರದ ದುಃಖ ಅನ್ನೋದು ಇರೋದಿಲ್ಲ. ತುಮಾರಿ ಬುದ್ಧಿ ಮೇ ರಚಿತ और रचना के आदि मध्य अंत का ज्ञान है. ತಮ್ಮ ಬುದ್ಧಿ ಒಳಗಡೆ ಈಗ
ರಚಯಿತ ತಂದೆ ಮತ್ತು ರಚನೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ज्ञानविದೆ। यह ज्ञान और कोई मनुष्य मात्र की बुद्धि में नहीं है। ಈ ಜ್ಞಾನ ಯಾವುದೇ ಮನುಷ್ಯ ಮಾತ್ರದಲ್ಲಿ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ। तुम बच्चे भी अभी समझते हो कि आगे हमारे में ज्ञान नहीं था। ನೀವು ಮಕ್ಕಳು ಕೂಡ ಈಗ ತಿಳ್ಕೊಂಡಿದ್ರಿ, ನಮ್ಮಲ್ಲಿ ಕೂಡ ಮೊದಲು ಈ ಜ್ಞಾನ ಇರಲಿಲ್ಲ। ಬಾಪ್ಕೋ ಹಮ್ नहीं जानते थे, ತಂದೆ ನಾವು ತಿಳ್ಕೊಂಡಿರಲಿಲ್ಲ। ಮನುಷ್ಯ ಭಕ್ತಿ ಕೋ बहुत उत्तम समझते हैं। ಮನುಷ್ಯರು ಭಕ್ತಿಗೆ ಭಾಳ ಉತ್ತಮ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ। ಅನೇಕ ಪ್ರಕಾರಕ್ಕೆ ಭಕ್ತಿ ಕರ್ತೆ, ಅನೇಕ ಪ್ರಕಾರದ ಭಕ್ತಿಯನ್ನು ಮಾಡ್ತಾರೆ। ಉನ್ಮೆ ಸಬ್ ಹೈ ಸ್ಥೂಲ ಬಾತೆ, ಅದರಲ್ಲಿ ಎಲ್ಲನೂ ಕೂಡ ಏನದ ಅಂದ್ರೆ ಸ್ಥೂಲವಾದಂಥ ಮಾತುಗಳು। ಸೂಕ್ಷ್ಮ ಬಾತ್ ಕೊಯ್ ಬಿ ಹೈನೇ, ಸೂಕ್ಷ್ಮ ಮಾತುಗಳೇ ಇಲ್ಲ ಅದರಲ್ಲಿ। ಅಭಿ ಅಮರನಾಥ್ ಕಿ ಯಾತ್ರಾ ಪರ್ ಸ್ಥೂಲ ಮೇ ಜಾಯಂಗೆನಾ, ಈಗ ಅಮರನಾಥಕ್ಕೆ ಯಾತ್ರೆಗೆ ಸ್ಥೂಲವಾಗಿ ಹೋಗ್ತಾರಲ್ಲ, ವಾ ಬಿ ಹೈ ವಹ ಲಿಂಗ್, ಅಲ್ಲಿ ಕೂಡ ಏನಿದೆ ಶಿವಲಿಂಗ ಇದೆ। ಉಸ್ಕೆ ಪಾಸ್ ಜಾತೆ ಮನುಷ್ಯ ಕುಚ್ ಬಿ ನೈ ಜಾನ್ತೆ, ಅದ್ರ ಹತ್ರ ಹೋಗ್ತಾರೆ, ಆದರೆ ಮನುಷ್ಯರಿಗೇನು ಗೊತ್ತೇ ಇಲ್ಲ। ಅಭಿ ತುಮ್ ಬಚ್ಚೆ ಕಹಾ ಬಿ ದಕ್ಕೆ ಕಾನೆ ನೈ ಜಾಯಂಗೆ, ಈಗ ನಿಮಗೆ ಗೊತ್ತಾಗಿದೆ ಶಿವಬಾಬಾ ಯಾರು, ಎಲ್ಲಿದ್ದಾರೆ, ಹೇಗೆ ಅಂತೆಲ್ಲ ಗೊತ್ತಾಗಿದೆ। ಇದರಿಂದ ನೀವು ಎಲ್ಲಿ ಪೆಟ್ಟು ತಿನ್ನಲಿಕ್ಕೆ ಹೋಗೋದಿಲ್ಲ, ಅರ್ಥಾತ್ ಭಕ್ತಿ ಮಾರ್ಗದ ಯಾತ್ರೆಗಳಿಗೆ ಹೋಗೋದಿಲ್ಲ। ತುಮ್ ಜಾನ್ತೆ ಹೋ ಹಮ್ ಪಡ್ತೇ ಹೈ ನೈ ದುನಿಯಾ ಕೇಳಿ, ನಿಮಗೆ ಗೊತ್ತಿದೆ ನಾವು ಹೊಸ ಜಗತ್ತಿಗೋಸ್ಕರ ಓದ್ತಾ ಇದ್ದೀವಿ। ಜಹಾ ಯಹ ವೇದ ಶಾಸ್ತ್ರ ಆದಿ ಹೋತೇ ನೈ ಹೈ, ಆ ಹೊಸ ಜಗತ್ತಿನಲ್ಲಿ ಯಾವುದೇ ವೇದ ಶಾಸ್ತ್ರ ಪುರಾಣ ಯಾವುದೂ ಇರೋದೇ ಇಲ್ಲ। ಸತ್ಯುಗ್ ಮೇ ಭಕ್ತಿ ಹೋತಿ ನೈ ಹೈ, ಸತ್ಯುಗದಾಗ ಭಕ್ತಿನೂ ಕೂಡ ಇರಲ್ಲ। ವಾ ಹೈ ಸುಖ, ಅಲ್ಲಿ ಸುಖನೇ ಸುಖ ಇರುತ್ತೆ। ಜಹಾ ಭಕ್ತಿ ಹೈ ವಹಾ ದುಃಖ ಹೈ, ಎಲ್ಲಿ ಭಕ್ತಿ ಇದೆ ಅಲ್ಲಿ ದುಃಖ ಇದೆ। एक गोले का चित्र बड़ा अच्छा है। ಬಾಬಾ ಅಂತಾರೆ ಇದು ಗೋಲಾ ಚಿತ್ರ ಏನದ ಇದು ಭಾಳ ಚೆನ್ನಾಗಿದೆ। ಸ್ವರ್ಗ का गेट इसमें बड़ा क्लियर है, ಸ್ವರ್ಗದ ಗೇಟ್ನು ಕೂಡ ಭಾಳ ಕ್ಲಿಯರ್ ಅದತ್ತಾರೆ ಬಾಬಾರವರು। यह बुद्धि में रहना चाहिए। अभी हम स्वर्ग के गेट पर बैठे हैं, ಇದು ನಿಮ್ಮ ಬುದ್ಧಿ ಒಳಗೆ ಇರಬೇಕು। ನಾವೀಗ ಎಲ್ಲಿ ಕೂತ್ಕೊಂಡಿವಿ ಅಂದ್ರೆ ಸ್ವರ್ಗದ ಗೇಟ್ ಹತ್ತಿರ ಕೂತ್ಕೊಂಡಿದ್ದೀವಿ। बहुत खुशी होनी चाहिए, ನಮಗೆ ಭಾಳ ಖುಷಿ ಆಗಬೇಕೀಗ। ज्ञान के पॉइंट्स को याद करते तुम बच्चे बहुत ಖುಷಿ में रह सकते हो। ಜ್ಞಾನದ ಪಾಯಿಂಟ್ಗಳನ್ನ ನೆನಪು ಮಾಡ್ತಾ ನೀವು ಭಾಳ ಖುಷಿ ಒಳಗಿರ್ಬೋದು। जानते हो अभी हम स्वर्ग के गेट में जा रहे हैं, ನೀವು ತಿಳ್ಕೊಂಡಿರಿ ನಾವೀಗ ಸ್ವರ್ಗದ ಗೇಟ್ ಒಳಗೆ ಹೊಂಟೀವಿ। ಭಾವತ ತೋಡೆ ಮನುಷ್ಯ ಹೋತೆ, ಅಲ್ಲಿ ಸ್ವರ್ಗದಾಗ ಭಾಳ ಕಡಿಮೆ ಜನ ಇರ್ತಾರೆ। ಯಾಕೆ ಕಿತನೆ ಡೇರ್ ಮನುಷ್ಯ, ಇಲ್ಲಿ ಎಷ್ಟೊಂದು ಭಾಳ ಜನ ಇದ್ದಾರೆ। ಕಿತನೆ ಧಕ್ಕೆ ಖಾತೆ ಹೈ, ಎಷ್ಟೊಂದು ಜನ ಪೆಟ್ಟು ತಿಂತಾ ಇರ್ತಾರೆ। दान पुण्य करना साधुओं के पिछाड़ी भटकना कितना है, फिर भी पुकारते रहते हे प्रभु नयनहीन को राह दिखाओ। राह हमेशा मुक्ति जीवन मुक्ति की ही चाहते हैं। ಬಾಬಾ ಅಂತಾರೆ ಇಲ್ಲಿ ಎಷ್ಟೊಂದು ದಾನ ಪುಣ್ಯ ಎಲ್ಲ ಮಾಡ್ತಾರೆ, ಮತ್ತು ಸಾಧು ಸಂತರ ಹಿಂದ್ಗಡೆ ಎಷ್ಟೊಂದು ಹೋಗ್ತಾರೆ। ಆದ್ರೂ ಕೂಡ ಭಗವಂತನಿಗೆ ಕರೀತಾರೆ, ಹೇ ಭಗವಂತ ಬನ್ನಿ, ಬಂದು ನಮಗೆ ದಾರಿ ಇಲ್ಲದವರಿಗೆ, ಕಣ್ಣಿಲ್ಲದವರಿಗೆ ದಾರಿಯನ್ನು ತೋರಿಸಿ ಅಂತ ಭಗವಂತನ ಕರೀತಾರೆ। ಭಗವಂತ ಯಾವ ದಾರಿ ತೋರಿಸ್ತಾರೆ? ಮುಕ್ತಿ ಮತ್ತು ಜೀವನ್ ಮುಕ್ತಿ ಇದ್ದೇ ಬಯಸ್ತಾರೆ। ಯ ಪುರಾಣಿ ದುಃಖ ಕಿ ದುನಿಯಾ ಹೈ ಸೋ ಭಿ ತುಮ್ ಜಾನ್ತೆ ಹೋ, ಇದು ಹಳೆಯ ಜಗತ್ತು, ಆದ್ರೂ ಕೂಡ ಇದನ್ನು ನೀವು ತಿಳ್ಕೊಂಡಿದ್ದೀರಿ। ಮನುಷ್ಯಕ್ಕೂ ಪತಾ ಏನೇ ಜಗತ್ತಿನ ಮನುಷ್ಯರಿಗೆ, ಲೌಕಿಕ ಮನುಷ್ಯರಿಗೆ ಇದು ಗೊತ್ತೇ ಇಲ್ಲ। कलयुग की आयु हजारों वर्ष कह देते हैं, तो बेचारे ಕಲಿಯುಗದ ಆಯುಷ್ಯ ಸಾವಿರಾರು ವರ್ಷಗಳಂತ ಹೇಳಿಬಿಡ್ತಾರೆ। ಸೊ ಇವತ್ತು ಜಗತ್ತಿನ ಜನ ಏನದಾರ ಅಂದ್ರೆ ಅಂಧಕಾರ ಮೇ ಹೆಣ್ಣ, ಅಂಧಕಾರದೊಳಗಿದ್ದಾರೆ। ತುಮಾರೆ ಮೇ ಬಿ ನಂಬರ್ ವಾರ್ ಹೈ, ನಮ್ಮಲ್ಲಿ ಕೂಡ ನಂಬರ್ ವಾರ್ ಇದ್ದೀವಿ। जो जानते हैं बरोबर हमारा बाबा हमको राजयोग सिखला रही है, ನಾವು ತಿಳ್ಕೊಂಡಿದ್ದೀವಿ, ನಮಗೆ ತಂದೆ ಬಂದು ರಾಜಯೋಗವನ್ನು ಕಲಿಸ್ತಾ ಇದ್ದಾರೆ। ಜೈಸೆ ಬ್ಯಾರಿಸ್ಟರಿ ಯೋಗ ಇಂಜಿನಿಯರಿ ಯೋಗ ಹೋತಾ है ना, ಹೇಗೆ ಬ್ಯಾರಿಸ್ಟರಿ ಯೋಗ ಇಂಜಿನಿಯರ್ ಯೋಗ ಅಂತಿರತ್ತೆಲ್ಲ, ಪढ़ने वालों को टीचर की ही याद रहती है। ಓದುವವರಿಗೆ ಆ ಓದಿಸುವಂಥ ಟೀಚರ್ದೇ ನೆನಪಿರುತ್ತೆ। ಬ್ಯಾರಿಸ್ಟರ್ के ज्ञान से मनुष्य बैरिस्टर बन जाएगा। वकील के ज्ञानದಿಂದ
ಮನುಷ್ಯರು ವಕೀಲರಾಗ್ತಾರೆ. यह है राजयोग. ಆದರೆ ಇಲ್ಲಿ ಇರೋದು ಇದು राजयोग. हमारी बुद्धि का योग है परमपिता परमात्मा के साथ. ನಮ್ಮದು ಬುದ್ಧಿಯೋಗ ಇರೋದು ಪರಂಪಿತ ಪರಮಾತ್ಮನ ಜೊತೆ. इसमें तो खुशी का एकदम पारा चढ़ जाना चाहिए. ಇದರಲ್ಲಂತೂ ಭಾಳ ಖುಷಿ ಆಗ್ಬೇಕು ನೀವು. बहुत मीठा बनना है, ಭಾಳ ಮಧುರ ಆಗಬೇಕು. ಸ್ವಭಾವ ಬಡ ಫಸ್ಟ್ ಕ್ಲಾಸ್ ಹೋನಾ चाहिए. ನಮ್ಮ ಸ್ವಭಾವ ಭಾಳ ಫಸ್ಟ್ ಕ್ಲಾಸ್ ಆಗಬೇಕು. ಕೊಯ್ ಕೊಬಿ ದುಃಖ ನ ಮಿಲೆ, ಯಾರಿಗೂ ಕೂಡ ದುಃಖ ಸಿಗಬಾರ್ದು ನಮ್ಮಿಂದ. ಚಾತೆ ಬಿ ಹೇ ಕಿಸ್ಕೋ ದುಃಖ ನ ದೇವಿ. ಬಯಸ್ತಾರೆ ನಾವು ಯಾರಿಗೂ ದುಃಖ ಕೊಡಬಾರ್ದು ಅಂತ. ಪರಂತು ಫಿರ್ ಭಿ ಮಾಯಾ ನಾಕ್ ಕಾನ್ ಸೆ ಪಕಡ್ ಭೂಲ್ ಕರಾ ದೇತಿ ಹೇ. ಆದರೂ ಕೂಡ ಮಾಯ ಏನು ಮಾಡ್ತದೆ, ಮೂಗು ಕಿವಿ ಹಿಡಿದು ನಮ್ಮಿಂದ ತಪ್ಪು ಮಾಡಿಸತ್ತೆ. ಫಿರ್ ಅಂದರ್ ಪछताते हमने नाहक ಅನೇಕೋ ದುಃಖ ದಿಯಾ. ಒಳಗಡೆ ಪಶ್ಚಾತ್ತಾಪ ಪಡ್ತಾರೆ, ನಾವು ಅನೇಕರಿಗೆ ದುಃಖ ಕೊಡುವಂಥ ಕೆಲಸ ಮಾಡಿದ್ದೀವಿ ಅಂತ. ಪರಂತು ರಜಿಸ್ಟರ್ ಮೇ ತೋ ಖರಾಬಿ ಆಗೇನ. ಆದ್ರೆ ಬಾಬಾ ಅಂತಾರೆ, ಆದ್ರೆ ನಿಮ್ಮ ರಜಿಸ್ಟ್ರದೊಳಗೆ ರಿಮಾರ್ಕ್ ಆಯ್ತಲ್ಲ. ऐसे कोशिश करनी चाहिए किसको भी मनसा वाचा कर्मण दुख न देवे. ಈ ಥರ ಪ್ರಯತ್ನ ಮಾಡಿರಿ, ನಾವು ಮನಸ ವಾಚ ಕರ್ಮಣ ಯಾರಿಗೂ ಕೂಡ ದುಃಖ ಕೊಡಬಾರ್ದು. ಬಾಪ್ ಆತೆ ಹಿ ಹೇ ಹಮ್ಕೋ ಏಸಾ ದೇವತಾ ಬನಾನೆ. ಬಾಬಾವರು ಬರ್ತಾರೆ ನಮಗೆ ಈ ಥರ ಮನುಷ್ಯರಿಂದ ದೇವತೆ ಮಾಡಲಿಕ್ಕೆ. ಯಹ ಕಭಿ ಕಿಸ್ಕೋ ದುಃಖ ದೇತೆ ಹೈ ಕ್ಯಾ. ಇವರು ಯಾರಿಗಾರು ದುಃಖ ಕೊಡ್ತಾರ? लौकिक टीचर पढ़ाते हैं, दुख तो नहीं देते हैं ना. लौकिक टीचर ಓದಿಸ್ತಾರೆ ಅಂದ್ರೆ ಅವ್ರು ಯಾರಿಗೆ ದುಃಖ ಕೊಡೋದಿಲ್ಲ. हाँ, बच्चे नहीं पढ़ते हैं तो कोई सजा आदि देते हैं. ಮಕ್ಕಳು ಓದಲಿಕ್ಕಂದ್ರೆ ಟೀಚರ್ ಏನು ಮಾಡ್ತಾರೆ, ಅವರಿಗೆ ಶಿಕ್ಷೆಯನ್ನು ಕೊಡ್ತಾರೆ. ಆಜ್ಕಲ್ ಮಾರನೇ ಕಾ ಭಿ ಕಾಯ್ದೆ ನಿಕಾಲ್ ದಿಯಾ ಹೈ. ಇವತ್ತು ಗೌರ್ಮೆಂಟ್ ಏನು ಮಾಡಿದ್ರೆ ಹುಡುಗರಿಗೆ ಹೊಡೆಯುವಂಥ ಕಾಯ್ದೆನೂ ಕೂಡ ತೆಗೆದುಬಿಟ್ಟದು. ತುಂಬ ರೂಹಾನಿ ಟೀಚರ್ ಹೋ, ತಾವು ಆತ್ಮೀಯ ಟೀಚರ್ ಅದಿರಿ. ತುಮಾರ ಕಾಮ್ ಹೈ ಪಡ್ನಾ ಅವ್ರ ಸಾಥ್ ಸಾಥ್ ಮ್ಯಾನರ್ಸ್ ಸಿಕ್ಲಾನ. ಬಾಬಾ ಅಂತಾರೆ, ನಿಮ್ಮ ಕೆಲಸ ಏನು ಅಂತ ಓದಿಸ್ತಕ್ಕಂಥದ್ದು ಮತ್ತು ಮ್ಯಾನರ್ಸ್ ಒಳ್ಳೆ ಗುಣಗಳನ್ನು ಕಲಿಸ್ತಕ್ಕಂಥದ್ದು. ಫಿರ್ ಪಡಿಂಗೆ ಲಿಖಿಂಗೆ ತೋ ಉಂಚ್ ಪದ ಪಾಯಿಂಗೆ. ನೀವು ಬಾಬಾ ಅಂತಾರೆ, ನೀವು ಓದಿದ್ರಿ ಬರೆದ್ರಿ ಅಂದರೆ ಶ್ರೇಷ್ಠ ಪದವಿಯನ್ನು ಪಡಿತೀರಿ. ನೈ ಪಡಿಂಗೆ ತೋ ಫೇಲ್ ಖುದ್ ಹೋಂಗೆ. ಬಾಬಾ ಅಂತಾರೆ, ನೀವು ಓದ್ಲಿಕ್ಕಂದ್ರೆ ಫೇಲ್ ಆಗಿಬಿಡ್ತೀರಿ. ये बाप भी रोज़ आकर पढ़ाते हैं. ಈ ತಂದೆ ಪ್ರತಿದಿನ ಬಂದು ಓದಿಸ್ತಾರೆ. ಮ್ಯಾನರ್ ಸಿಕ್ಲಾತೆ ಹೇ ಮತ್ತು ನಮಗೆ ಒಳ್ಳೆಯ ಗುಣಗಳನ್ನು ಕಲಿಸ್ಕೊಡ್ತಾರೆ. ಸಿಕ್ಲಾನೆ के लिए ಪ್ರದರ್ಶನಿ ಆದಿ ಕಾ ಪ್ರಬಂಧ ರಸ್ತೆ. ಎಲ್ಲರಿಗೂ ಕಲಿಸ್ಬೇಕಂತಲೇ ಇದು ಪ್ರದರ್ಶನಿ ಅದೆಲ್ಲ ಇಡಲಾಗತ್ತೆ. ಸಬ್ ಪ್ರದರ್ಶನಿ ಅವ್ರು ಪ್ರೊಜೆಕ್ಟರ್ ಮಾಂಗ್ತೆ ಹೇ. ಎಲ್ಲರೂ ಕೂಡ ಪ್ರದರ್ಶನಿ ಮತ್ತು ಪ್ರೊಜೆಕ್ಟರನ್ನು ಕೇಳ್ತಾರೆ. ಪ್ರೊಜೆಕ್ಟರ್ಸ್ ಬಿ ಹಜಾರೋ ಲೇಂಗೆ. ಮುಂದೆ ಹೋಗಿ ಪ್ರೊಜೆಕ್ಟರ್ಗಳನ್ನು ಭಾಳ ತಗೋತೀರಿ. ಹರ್ ಏಕ್ ಬಾತ್ ಬಾಪ್ ಬಹುತಿ ಸಹಜ ಕರ್ ಬದಲಾತೆ ಹೇ. ಪ್ರತಿಯೊಂದು ಮಾತುಗಳನ್ನು ಶಿವಬಾಬಾ ಅವರು ಭಾಳ ಸರಳ ರೂಪದಲ್ಲಿ ನಾವು ಮಕ್ಕಳಿಗೆ ತಿಳಿಸ್ತಾರೆ. ಅಮರನಾಥ್ ಕಿ ಬಿ ಸರ್ವಿಸ್ ಸಹಜ ಹೇ. ಅಮರನಾಥ್ ಕಿ ಬಿ ಸರ್ವಿಸ್ ಸಹಜ ಹೇ. ಅಮರನಾಥ್ನಲ್ಲೂ ಕೂಡ ಸೇವೆ ಮಾಡೋದು ಬಹಳ ಸರಳ ಇದೆ. ಚಿತ್ರೋ ಪರ್ ತುಮ್ ಸಮಜಾ ಸಕ್ತೆ ಹೋ. ಚಿತ್ರದ ಮೇಲೆ ನೀವು ತಿಳಿಸ್ಬಹುದು. ಜ್ಞಾನ ಅವ್ರ ಭಕ್ತಿ ಕಾ ಹೇ ನಾ. ಜ್ಞಾನ ಮತ್ತು ಭಕ್ತಿಯ ಬಗ್ಗೆ ತಿಳಿಸ್ಬೋದು. ಜ್ಞಾನ ಇಸ್ ತರಫ್ ಹೈ, ಭಕ್ತಿ ಉಸ್ ತರಫ್ ಹೈ. ಜ್ಞಾನ ಅಂದರೆ ಈ ಕಡೆ ಇದೆ, ಭಕ್ತಿ ಅಂದರೆ ಆ ಕಡೆ ಇದೆ. ಉನ್ಸೆ ಸ್ವರ್ಗ ಉನ್ಸೆ ನರಕ್. ಜ್ಞಾನದಿಂದ ಸ್ವರ್ಗ ಸಿಗತ್ತೆ, ಭಕ್ತಿಯಿಂದ ನರಕ ಸಿಗತ್ತೆ. ಬಿಲ್ಕುಲ್ ಕ್ಲಿಯರ್ ಹೈ. ಇದರಲ್ಲಿ ಬಿಲ್ಕುಲ್ ಏನದ ಭಾಳ ಕ್ಲಿಯರ್ ಅದ. तुम बच्चे अभी जो पढ़ते हो यह बहुत सहज है. अच्छा, पढ़ा भी लेते हो परंतु याद की यात्रा कहाँ है. ಬಾಬಾ ಅಂತಾರೆ, ನೀವೇನು ಓದ್ತೀರಿ ಇದು ಭಾಳ ಸರಳ ಅದ. ಅಚ್ಚ ಪಡಾ ಬಿ ಲೇತೆ. ನೀವು ವಿದ್ಯೆಯನ್ನು ಓದಿದ್ರು ಕೂಡ ಯೋಗ ಎಲ್ಲದು ನಿಮ್ಮದು. ಯಹ ಹೈ ಸಾರಿ ಬುದ್ಧಿ ಕೆ ಬಾತ್. ಇದು ಇಡೀ ಬುದ್ಧಿಯ ಮಾತಿದೆ. ಹಮ್ಕೋ ಬಾಪ್ಕೋ ಯಾದ್ ಕರ್ನಾ ಹೈ. ನಮಗೆ ತಂದೆಯನ್ನು ನೆನಪು ಮಾಡಬೇಕು. ಇಸ್ಮೇ ಹಿ ಮಾಯಾ ಥಕಾವಟ್ ಪತ್ಕಾತಿ ಹೈ. ಇದರಲ್ಲೇ ಮಾಯ ನಮಗೆ ತೊಂದರೆ ಕೊಡತ್ತೆ. ಏಕ್ದಮ್ ಯೋಗ ತೋಡ್ದೇತಿ ಹೈ. ಏಕ್ದಮ್ ನಮಗೆ ಯೋಗವನ್ನು ಕಟ್ ಮಾಡಿಸತ್ತೆ.
बाप कहते हैं तुम सब योग में बहुत कमज़ोर हो. ಬಾಬಾ ನಮ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ನೀವೆಲ್ಲರೂ ಯೋಗದಾಗ ಭಾಳ ಕಮ್ಜೋರ್ ಅದೀರಿ ಅಂತಾರೆ ನಮಗೆ. ಅಚ್ಚೆ ಮಹಾರಥಿ ಬಿ ಭಾವತ್ ಕಮ್ಜೋರ್ ಹೈ. ನೋಡಿ ಬಾಬಾ ಅಂತಾರೆ ಒಳ್ಳೊಳ್ಳೆ ಮಹಾರಥಿಗಳು ಕೂಡ ಯೋಗದಾಗ ಏನದಾರ ಭಾಳ ಕಮ್ಜೋರ್ ಅದಾರ. ಸಮಸ್ತೆ ಇನ್ಮೇ ಯಹ ಜ್ಞಾನ ಬಡ ಅಚ್ಚಾ ಹೈ, ಇವರಲ್ಲಿ ಈ ಜ್ಞಾನ ಭಾಳ ಚೆನ್ನಾಗಿದೆ, ಇಸ್ಲಿಯೇ ಮಹಾರಥಿ ಹೈ, ಅದಕ್ಕೋಸ್ಕರ ಇವ್ರಿಗೆ ಮಹಾರಥಿ ಅಂತ ಕರೀತಾರೆ. ಬಾಬಾ ಕತೆ ಹೈ ಗೋಡೆ ಸವಾರ್ ಪ್ಯಾದೆ ಹೈ. ಮಹಾರಥಿ ಅಲ್ಲವರು ಅವ್ರು ಯಾರು ಗೋಡೆ ಸವಾರ ಮತ್ತು ಪ್ಯಾದೆ ಅದಾರ. ಗೋಡೆ ಸವಾರ ಮತ್ತು ಕಾಲು ದಳದವ್ರು ಅದಾರ. ಮಹಾರಥಿ ವಹ ಜೋ ಯಾದ ಮೇ ರಹತೆ ಹೈ. ಮಹಾರಥಿ ಯಾರಿಗೆ ಕರೀತಾರೆ ಅಂದ್ರೆ ಅವ್ರ ತಂದೆ ನೆನಪಿನಲ್ಲಿ ಇರ್ತಾರೆ. ಉಡ್ತೆ ಬೈಡ್ತೆ ಯಾದ ಮೇ ರಹೆ ತೋ ವಿಕರ್ಮ ವಿನಾಶ ಹೋಂಗೆ ಪಾವನ್ ಹೋಂಗೆ. ನೀವು ಹೇಳ್ತಾ ಕೂಡ್ತಾ ತಂದೆ ನೆನಪಿನಾಗಿದ್ರೆ ವಿಕರ್ಮ ವಿನಾಶ ಆಗತ್ತೆ ಮತ್ತು ಪಾವನೂ ಆಗ್ತೀರಿ. ನೈ ತೋ ಸಜಾ ಭಿ ಕಾನಿ ಪಡೇಗಿ ಅವ್ರ ಪದವಿ ಭ್ರಷ್ಟ ಹೋ ಜಾಯೇಗ. ಇಲ್ಲಾಂದ್ರೆ ನೀವು ಶಿಕ್ಷೆನೂ ತಿನ್ನಬೇಕಾಗತ್ತೆ, ಪದವಿನೂ ಕೂಡ ಭ್ರಷ್ಟ ಆಗತ್ತೆ. ಜಾಯೇಗ ಇಸ್ಲಿಯೇ ಅಪ್ನಾ ಚಾರ್ಟ್ ರಖೋ. ಬಾಬಾ ಅಂತಾರೆ ನೀವು ನಿಮ್ಮ ಚಾರ್ಟ್ ಇಡ್ರಿ, ತುಮಕೋ ಮಾಲೂಮ್ ಪಡೇಗ. ಬಾಬಾ ಖುದ್ ಬತ್ಲಾತೆ ಹೇ ಮೈ ಭಿ ಪುರುಷಾರ್ಥ ಕರ್ತಾ ಹೂँ. ಬಾಬಾ ಅಂತಾರೆ ನೀವು ಚಾರ್ಟ್ ಇಟ್ಟರೆ ನಿಮಗೆ ಗೊತ್ತಾಗತ್ತೆ. ಬ್ರಹ್ಮ ಬಾಬಾರು ಸ್ವಯಂ ಹೇಳ್ತಾರೆ ನಾನು ಪುರುಷಾರ್ಥ ಇದ್ದೀನಿ. ಗಡಿ ಗಡಿ ಬುದ್ಧಿ ಅವ್ರ ತರಫ್ ಚಲಿ ಜಾತಿ ಹೈ. ಪದೇ ಪದೇ ನನ್ನ ಬುದ್ಧಿನೂ ಕೂಡ ಅನೇಕ ಕಡೆಗಳಲ್ಲಿ ಹೋಗುತ್ತೆ. ಬಾಬಾ ಕೆ ऊपर तो बहुत ಫಿಕ್ರಾತ್ रहते हैं ना. ಬ್ರಹ್ಮ ಬಾಬಾರವ್ರಿಗೆ ಅನೇಕ ರೀತಿಯ ಜವಾಬ್ದಾರಿ ಇರ್ತದಲ್ಲ. ತುಮ್ ತೀಕೆ ಜಾ ಸಕ್ತೆ ಹೋ, ನೀವು ಮುಂದೆ ಹೋಗ್ಬೋದು. ಫಿರ್ ಸಾತ್ ಮೇ ಅಪ್ನಿ ಚಲನ್ ಬಿ ಸುಧಾರಣೆ ಹೈ. ಅದರ ಜೊತೆ ನಿಮ್ಮ ನಡವಳಿಕೆನೂ ಕೂಡ ಸುಧಾರಣೆ ಮಾಡ್ಕೋಬೇಕು. ಪವಿತ್ರ ಬನ್ಕರ್ ಅವ್ರ ಫಿರ್ ವಿಕಾರ ಮೇ ಗಿರಾ ತೋ ಕಿ ಕಮಾಯಿ ಚಟ್ ಹೋ ಜಾಯೇಗಿ. ನೀವು ಪವಿತ್ರ ಆಗಿ ಮತ್ತು ವಿಕಾರದಾಗ ಹೋದ್ರೆ ಅಂದ್ರೆ ನೀವು ಮಾಡಿರುವಂಥ ಸಂಪಾದನೆ ಎಲ್ಲ ಹೊರಟು ಹೋಗ್ಬಿಡತ್ತೆ. ಕೊಯ್ ಪರ್ ಕ್ರೋಧ ಕಿಯಾ ಲೂನ್ ಪಾನಿ ಹುವಾ ತೋ ಗೋಯಾ ಅಸುರ್ ಬನ್ ಜಾತೆ ಹೈ. ಯಾರ ಮೇಲೆ ಕೋಪ ಮಾಡಿದ್ರಿ, ಉಪ್ಪು ನೀರಾದ್ರಿ ಅಂದರೆ ಅಸುರಾಗಿಬಿಡ್ತೀರಿ. ಅನೇಕ ಪ್ರಕಾರಕ್ಕೆ ಮಾಯಾ ಆತಿ ಹೈ. ಅನೇಕ ಪ್ರಕಾರದ ಮಾಯ ಬರುತ್ತೆ. ಸಂಪೂರ್ಣ ತೋ ಕೊಯ್ ಬನಾ ನಹೀ ಹೈ. ಸಂಪೂರ್ಣಂಕು ಯಾರೂ ಆಗೇ ಇಲ್ಲ. ಬಾಬಾ ಪುರುಷಾರ್ಥ ಕರಾತೆ रहते हैं. ಬಾಬಾರವರು ಪುರುಷಾರ್ಥ ಮಾಡಿಸ್ತಾ ಇರ್ತಾರೆ. ಕುಮಾರಿಯೋ ಕೇಳಿಯೇ ತೋ ಭಾವತ್ ಸಹಜ ಹೈ. ಇದು ಕುಮಾರಿಯರಿಗೆ ಭಾಳ ಸರಳ ಇದೆ. ಇಸ್ಮೇ ಅಪ್ನಿ ಮಜಬೂತಿ ಚೈ. ಇದರಲ್ಲಿ ನಮ್ದು ಪಕ್ಕ ಆಗ್ಬೇಕಂತಾರೆ ಬಾಬಾರವರು. ಸ್ಟ್ರಾಂಗ್ ಆಗಬೇಕು ಫೌಂಡೇಶನ್. ಅಂದರ್ ಕಿ ಸಚ್ಚಾಯಿ ಚೈ, ಒಳಗಡೆ ಸತ್ಯತೆ ಬೇಕು. ಅಗರ್ ಅಂದರ್ ಕೊಯ್ ಕೆ ಸಾಥ್ ದಿಲ್ ಲಗಿ ಹುಯಿ ಹೋಗಿ ತೋ ಫಿರ್ ಚಲ್ ನ ಸಕೆ. ಬಾಬಾ ಅಂತಾರೆ ಒಳಗಡೆ ಯಾರ ಜೊತೆರೆ ನಿಮ್ಮದು ಬುದ್ಧಿ ಯೋಗ ಇತ್ತು ಅಂತಂದರೆ ಅದು ನಡಿಲಿಕ್ಕೆ ಸಾಧ್ಯ ಇಲ್ಲ. ಕುಮಾರಿಯೋ ಮಾತಾओं को तो भारत को ಸ್ವರ್ಗ बनाने की ಸರ್ವಿಸ್ ಪರ್ ಲಗ್ ಜಾನಾ ಚಾಹಿಯೆ. ಕುಮಾರಿಯರು ಮಾತೆಯರಿಗೆ ಭಾರತವನ್ನು ಸ್ವರ್ಗ ಮಾಡುವಂಥ ಸೇವೆಯಲ್ಲಿ ತೊಡಗಬೇಕು. ಇಸ್ಮೇ ಹೈ ಮೆಹನತ್, ಇದರಲ್ಲೇ ಪರಿಶ್ರಮ ಇದೆ. ಮೆಹನತ್ ಬಿಗರ್ ಕುಚ್ ಭಿ ಮಿಲ್ತಾ ನೈ ಹೈ. ಪರಿಶ್ರಮ ಇಲ್ಲದೆ ಏನೂ ಕೂಡ ಸಿಗೋದಿಲ್ಲ. ತುಮಕೋ 21 ಜನ್ಮ ಕೆ ಲಿಯೆ ರಾಜಾಯಿ ಮಿಲ್ತಿ ಹೈ तो कितनी मेहनत करनी चाहिए. 21 ಜನ್ಮದವರೆಗೆ ನಿಮಗೆ ರಾಜಾಯಿ ಸಿಗ್ತದಂದ್ರೆ ನೀವು ಎಷ್ಟು ಮೆಹನತ್ ಮಾಡಬೇಕು. ಓ ಪಢಾಯಿ ಬಿ ಬಾಬಾ ಇಸ್ಲಿಯೇ ಪಡ್ನೆ ದೇತೆ ಹೈ. ಆ ವಿದ್ಯೆನೂ ಕೂಡ ಬಾಬಾ ಎದಕ್ಕೋಸ್ಕರ ಓದಲಿಕ್ಕೆ ಕೊಡ್ತಾರೆ ಅಂದರೆ ಕತೆ ಜಬ್ ತಕ್ ಇಸ್ಮೇ ಪಕ್ಕೆ ಹೋ ಜಾಯ್. ಇದರಲ್ಲಿ ಪಕ್ಕ ಆಗಲಿಕ್ಕೋಸ್ಕರ ಅದನ್ನು ಓದಿಸ್ಲಿಕ್ಕೆ ಹೇಳ್ತಾರೆ. ಎಸನ್ನ ಫಿರ್ ದೋನೋ ಜಹಾನ್ ಸೆ ಚಲಾ ಜಾಯ್. ಇಲ್ಲಾಂದರೆ ಎರಡೂ ಕೂಡ ಹೊರಟೋಗಬಾರ್ದು. ಕೊಯ್ಕೆ ನಾಮ ರೂಪ ಮೇ ಲಟಕ್ ಮರ್ತೆ ತೋ ಖತಮ್ ಹೋ ಜಾತೆ. ಬಾಬಾ ಅಂತಾರೆ ನಾಮ ರೂಪನಲ್ಲಿ ಸಿಕ್ಕಾಕೊಂಡ್ರು ಅಂದ್ರೆ ಹೋಗ್ಬಿಡ್ತಾರೆ ಅವರು ಅಂತಾರೆ ಬಾಬಾರವರು. ತಕದೀರ್ವಾನ್ ಬಚ್ಚೆ ಹಿ शरीर का बान भूल अपने को अशरीरी समझ बाप को याद करने का पुरुषार्थ करते हैं. ಅದೃಷ್ಟವಂತ ಮಕ್ಕಳೇ ಶರೀರದ ಅಭಿಮಾನವನ್ನು ಬಿಟ್ಟು ಅಶರೀರಿಯಾಗಿ ತಂದೆಯನ್ನು ನೆನಪು ಮಾಡುವಂಥ ಪುರುಷಾರ್ಥ ಮಾಡ್ತಾರೆ. ಬಾಪ ರೋಜ್ ರೋಜ್ ಸಮಜಾತೆ ಹೈ ಬಚ್ಚೆ ತುಮ್ ಶರೀರ ಕಾ ಬಾನ್ ಚೋಡೋ. ಬಾಬಾ ದಿನಾಲೂ ಕೂಡ ಹೇಳ್ತಾರೆ ಮಕ್ಕಳೇ ಈ ಶರೀರದ ಭಾನವನ್ನು ಬಿಟ್ಬಿಡ್ರಿ. ಹಮ್ ಅಶರೀರಿ ಆತ್ಮ ಅಬ ಗರ್ ಜಾತೆ ಹೈ. ನಾವು ಅಶರೀರಿ ಆತ್ಮ ನಾವು ಈಗ ಮನೆಗೆ ಹೋಗ್ತೀವಿ. ಈ ಶರೀರ ಯಾ ಛೋಡ್ ದೇನಾ ಹೈ. ಈ ಶರೀರವನ್ನು ನಾವು ಇಲ್ಲೇ ಬಿಡಬೇಕು. ಓ ತಬ್ ಛೋಡೆಂಗೆ
जब निरंतर बाप की याद में रह कर्मातीत हो जाए, ಯಾವಾಗ ಬಿಡ್ತಾರಂದ್ರೆ ನಿರಂತರವಾಗಿ ತಂದೆ ನೆನಪು ಮಾಡಿ कर्मातीत आದಾಗ, इसमें बुद्धि की बात है, परंतु किसकी तकदीर में नहीं है तो तदबीर क्या करे. ಬಾಬಾ ಅಂತಾರ ಅವ್ರ ಅದೃಷ್ಟದೊಳಗೆ ಇಲ್ಲ ಅಂದ್ರೆ ಏನು ಭಾಗ್ಯ ಮಾಡ್ಕೊಳ್ಳೋಕ್ಕಾಗತ್ತೆ. बुद्धि में यह रहना चाहिए कि हम अशरीरी आए थे, फिर सुख के कर्म संबंध में बंदे, फिर रावण राज्य में विकारी बंधन में फंसे. ನಾವು ಅಶರೀರಿ ಆಗಿದ್ವಿ, ನಮ್ಮ ಬುದ್ಧಿ ಒಳಗಡೆ ಇರಬೇಕು. ನಾವು ಅಶರೀರಿ ಆಗಿದ್ವಿ, ನಾವು ಸುಖದ ಸಂಬಂಧದೊಳಗೆ ಬಂದಿವಿ, ಅರ್ಥಾತ್ ಸತ್ಯುಗ ತ್ರೈತಾಯುಗದಾಗ ಬಂದಿವಿ. ನಂತರ ರಾವಣ ರಾಜ್ಯದಾಗ ಬಂದ ಬಂಧನದೊಳಗೆ ಸಿಕ್ಕಾಕೊಂಡಿದ್ದೀವಿ. अब फिर बाप कहते हैं अशरीरी होकर जाना है. ಈಗ ವಾಪಸ್ ಹೋಗಬೇಕಾದ್ರೂ ಕೂಡ ಹೇಗೆ ಹೋಗೋದು? ಈಗ ಅಶರೀರಿಯಾಗಿ ಹೋಗೋದು. अपने को आत्मा समझ मुझे याद करो. ನಿಮಗೆ ನೀವು ಆತ್ಮ ಅಂತ ತಿಳ್ಕೊಂಡು ನನ್ನನ್ನು ನೆನಪು ಮಾಡಿರಿ. ಆತ್ಮ ಹಿ ಪತಿತ ಬನ್ನಿ ಹೇ. ಆತ್ಮನೇ ಪತಿತ ಆಗಿರೋದು. ಆತ್ಮ ಕತಿ ಹೇ ಪತಿತ ಪಾವನ आओ. ಆತ್ಮ ಏನಂತ ಕರೀತಾರೆ? ಹೇ ಪತಿತ ಪಾವನ ತಂದೆ ಬನ್ನಿ ಅಂತ ಕರೆಯುತ್ತೆ. अभी तुमको पतित से पावन होने की युक्ति भी बतलाते रहते हैं. ನಿಮಗೆ ಪತಿತರಿಂದ ಪಾವನ ಆಗುವಂಥ ಯುಕ್ತಿಯನ್ನು ಕೂಡ ಹೇಳಾಗತ್ತೆ. ಆತ್ಮ ಹೇ ಹಿ ಅವಿನಾಶಿ. ಆತ್ಮ ಅವಿನಾಶಿ ಇದೆ. तुम आत्मा यहाँ शरीर में आई हो पार्ट बजाने. ನೀವು ಆತ್ಮ ಈ ಶರೀರದೊಳಗೆ ಪಾರ್ಟ್ ಮಾಡ್ಲಿಕ್ಕೆ ಬಂದಿರಿ. यह भी अब बाप ने समझाया है. जिसको कल पहले समझाया है वही आते रहेंगे. ಇದನ್ನು ಕೂಡ ಬಾಬಾ ಹೇಳಿದ್ದಾರೆ. 5000 ವರ್ಷದಿಂದ ಯಾರು ಬಂದಿದ್ರೋ ಅವರೇ ಬರ್ತಾರೆ. अब बाप कहते, ಈಗ ಬಾಬಾ ಹೇಳ್ತಾರೆ ಕಲಿಯುಗಿ ಸಂಬಂಧ ಭೂಲ್ ಜಾವ್. ಕಲಿಯುಗದ ಯಾವುದೇ ಸಂಬಂಧಗಳಿದ್ರು ಕೂಡ ಅದನ್ನೇನು ಮಾಡ್ರಿ? ಮರ್ತು ಬಿಡ್ರಿ. अब तो वापस जाना है. ಈಗ ವಾಪಸ್ ಹೋಗೋದಿದೆ. यह दुनिया ही खत्म होनी है. ಈ ಜಗತ್ತೇ ಹೊರಟು ಹೋಗೋದದ. इसमें कोई सार नहीं है. तब तो धक्के खाते रहते हैं. ಇದರಲ್ಲೇನು ಸಾರ ಉಳಿದಿಲ್ಲ, ಅದಕ್ಕೆ ಪೆಟ್ಟು ತಿಂತಾ ಇರ್ತಾರೆ. ಭಕ್ತಿ करते हैं भगवान से मिलने. ಭಕ್ತಿ ಮಾಡ್ತಾ ಇರ್ತಾರೆ ಭಗವಂತನ ಜೊತೆ ಮಿಲನ ಮಾಡಲಿಕ್ಕೆ. ಸಮಸ್ತೆ ಭಕ್ತಿ ಬಡಿ ಅಚ್ಚಿ ಹೇ. ತಿಳ್ಕೊತಾರೆ ಭಕ್ತಿ ಮಾಡೋದಂದ್ರೆ ಭಾಳ ಚಲೋ ಅಂತ ತಿಳ್ಕೊತಾರೆ. बहुत भक्ति करेंगे तो भगवान मिलेगा और सद्गति में ले जाएंगे. ಭಾಳ ಭಕ್ತಿ ಮಾಡಿದೇವೆ ಅಂದ್ರೆ ಭಗವಂತ ಸಿಗ್ತಾನ, ಅವ ನಮ್ಮನ್ನು ಸದ್ಗತಿಗೆ ಕರ್ಕೊಂಡು ಹೋಗ್ತಾನ. अभी तुम्हारी भक्ति पूरी होती है. ಈಗ ನಿಮ್ಮ ಭಕ್ತಿ ಪೂರ್ಣ ಆಗ್ಯದ. तुम्हारे मुख से हे राम हे भगवान ये भक्ति के अक्षर भी न निकले. ಈಗ ನಮ್ಮ ಮುಖದಿಂದ ಹೇ ರಾಮ ಹೇ ಭಗವಂತ ಅನ್ನುವಂಥ ಭಕ್ತಿಯ ಮಾತುಗಳು ಹೊರಗೆ ಬರಬಾರ್ದು. ಯ ಬಂದ್ ಹೋ ಜಾನಾ ಚಾಹಿಯೆ. ಭಕ್ತಿಯ ಮಾತುಗಳು ಅಕ್ಷರಗಳೆಲ್ಲ ಬಂದಾಗಿಬಿಡ್ಬೇಕೀಗ. ಬಾಬಾ ಸಿರ್ಫ್ ಕತೆ ಮುಜೆ ಯಾದ್ ಕರೋ. ಬಾಬಾ ಕೇವಲ ಏನು ಹೇಳ್ತಾರೆ ಮಕ್ಕಳಿಗೆ ಅಂದ್ರೆ ನೀವು ನಾನು ನೆನಪು ಮಾಡಿರಿ. ये दुनिया ही तमो प्रधान है. ये जगत्ते तमो प्रधान आग्यद. तमो प्रधान सत्युग में, सतो प्रधान सत्युग में रहते हैं. सत्युग है चढ़ती कला, फिर उतरती कला होती है. ಬಾಬಾ ಅಂತಾರೆ ಸತೋ ಪ್ರಧಾನ ಅವ್ರು ಸತ್ಯುಗದೊಳಗೆ ಇರ್ತಾರೆ. ಸತ್ಯುಗ ಏರುವ ಕಲೆ ಅಂತ ಹೇಳ್ತಾರೆ. ನಂತರ ದ್ವಾಪರದಿಂದ ಇಳಿಯುವ ಕಲೆ ಪ್ರಾರಂಭ ಆಗತ್ತೆ. ತ್ರೈತಾ ಕೋ ಭಿ ವಾಸ್ತವ ಮೇ ಸ್ವರ್ಗ ನೈ ಕಹಾ ಜಾತಾ ಹೈ. ತ್ರೈತಾಯುಗನು ವಾಸ್ತವಿಕವಾಗಿ ಸ್ವರ್ಗ ಅಂತ ಹೇಳೋದಿಲ್ಲ. ಸ್ವರ್ಗ ಸಿರ್ಫ ಸತ್ಯುಗ ಹಿ ಕಹಾ ಜಾತಾ ಹೈ. ಸ್ವರ್ಗ ಅಂದರೆ ಕೇವಲ ಸತ್ಯುಗನೇ ಹೇಳಾಗತ್ತೆ. तुम बच्चों की बुद्धि में आदि मध्य अंत का ज्ञान है. तम बुद्धि ಒಳಗೆ ಈಗೆಲ್ಲ ಆದಿ ಮಧ್ಯ ಅಂತದ ಜ್ಞಾನ ಅದ. आदि अर्थात शुरू, मध्य हाफ, फिर अंत. आदि ಅಂದ್ರೆ ಪ್ರಾರಂಭ, ಸತ್ಯುಗದ ಪ್ರಾರಂಭ. ಮಧ್ಯ ಅಂತಂದ್ರೆ ಅರ್ಧ ಆದಮೇಲೆ ಇದ್ದಿದ್ದಕ್ಕೆ ಮಧ್ಯ ಅಂತ ಹೇಳ್ತಾರೆ. ಈಗ ಕೊನೆ, ಅಂತ್ಯ ಅಂದರೆ ಕೊನೆ. मध्य में रावण राज्य शुरू होता है. मध्य ಅಂದರೆ ದ್ವಾಪರ ಯುಗ. ಆವಾಗ ರಾವಣ ರಾಜ್ಯ ಅನ್ನೋದು ಪ್ರಾರಂಭ ಆಗುತ್ತೆ. ಬಾಪ ಭಾರತ್ ಮೇ ಹಿ ಆತೆ ಹೇ. ಬಾಬಾ ಅವರು ಭಾರತದೊಳಗೆ ಬರ್ತಾರೆ. ಭಾರತ್ ಹಿ ಪತಿತ ಅವ್ರ ಪಾವನ್ बनता है. ಭಾರತನೇ ಪತಿತ ಆಗತ್ತೆ, ಭಾರತನೇ ಮತ್ತು ಪಾವನ ಆಗತ್ತೆ. 84 ಜನ್ಮ ಬಿ ಭಾರತವಾಸಿ ಲೇತೆ ಹೇ. 84 ಜನ್ಮಗಳನ್ನು ಭಾರತವಾಸಿಗಳೇ ಪಡ್ಕೊಳ್ತಾರೆ. ಬಾಕಿ ತೋ ನಂಬರ್ ವಾರ ಧರ್ಮ ವಾಲೆ ಆತೆ ಹೇ. ಬಾಕಿ ಉಳಿದನವರೆಲ್ಲ ನಂಬರ್ ವಾರ ಧರ್ಮದಲ್ಲೇ ಬರ್ತಾರೆ. ಜಾಡ್ ವೃದ್ಧಿ ಕೋ ಪಾತಾ ಹೇ, ಫಿರ್ ಉಸ್ ಸಮಯ ಹಿ ಆಯಂಗೆ. ವೃಕ್ಷ ವೃದ್ಧಿಯನ್ನು ಹೊಂದಂತೆ, ಮತ್ತು ಯಾರ್ಯಾರು ಯಾವಾಗ ಬರಬೇಕು ಅವಾಗೇ ಬರ್ತಾರೆ. यह बातें और किसकी बुद्धि में नहीं होगी.
ಈ ಮಾತುಗಳು ಯಾರ ಬುದ್ಧಿ ಒಳಗೂ ಕೂಡ ಇರುವುದಿಲ್ಲ. ತುಮಾರೆ ಮೇ ಬಿ ಸಬ್ ಧಾರಣ ನೈ ಕರ್ ಸಕ್ತೆ ಹೇ, ನಮ್ಮಲ್ಲಿಯೂ ಕೂಡ ಎಲ್ಲರೂ ಇದನ್ನು ಧಾರಣೆ ಮಾಡ್ಕೊಳ್ಳಿಕ್ಕಾಗಲ್ಲ. ये 84 का ಚಕ್ರ ಬುದ್ಧಿ ಮೇ ರಹೆ ತೋ ಬಿ ಖುಷಿ ಮೇ ರಹೆ. ಇದು 84 ಜನ್ಮದ ಚಕ್ರನೂ ಕೂಡ ಬುದ್ಧಿಯಲ್ಲಿದ್ದರೂ ನಿಮ್ಗೆ ಖುಷಿ ಭಾಳ ಇರ್ತದೆ. अब बाबा आया हुआ है, ಈಗ ಬಾಬಾ ಬಂದಿದ್ದಾರೆ. हमको ले जाने के लिए, ನಮ್ಮೆಲ್ಲರನ್ನೂ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. सच्चा सच्चा मासूक आया हुआ है जिसको हम भक्ति मार्ग में बहुत याद करते थे, वह आया है हम आत्माओं को वापस ले जाने. ಸತ್ಯವಾದ ಪ್ರಿಯತಮ ಬಂದಿದ್ದಾರೆ. ಯಾರನ್ನ ಭಕ್ತಿ ಮಾರ್ಗದಲ್ಲಿ ನಾವು ಬಹಳ ನೆನಪು ಮಾಡ್ತಾ ಇದ್ದೀವಿ, ನಮ್ಮೆಲ್ಲ ಆತ್ಮಗಳನ್ನ ವಾಪಸ್ ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದಾರೆ. ಮನುಷ್ಯ ಮಾತ್ರ ಯಹ ನೈ ಜಾನ್ತೆ कि ಶಾಂತಿ भी किसको कहा जाता है. ಮನುಷ್ಯರಿಗಿದು ಗೊತ್ತೇ ಇಲ್ಲ ಶಾಂತಿ ಅಂತ ಎದಕ್ಕೆ ಹೇಳ್ತಾರೆ ಅನ್ನೋದೇ ಗೊತ್ತಿಲ್ಲ. ಆತ್ಮ तो है ही शांत स्वरूप, आत्मा शांत स्वरूप ಇದೆ. ये ऑर्गन्स मिलते हैं तब कर्म करना पड़ता है. ಆತ್ಮಕ್ಕೆ ಯಾವಾಗ ಶರೀರ ಅನ್ನುವಂಥದ್ದು ಸಿಗತ್ತೆ ಅವಾಗ ಕರ್ಮವನ್ನು ಮಾಡಬೇಕಾಗತ್ತೆ. वापस बाप जो शांति का सागर है वह सबको ले जाते हैं. ತಂದೆ ಶಾಂತಿಯ ಸಾಗರ ಇದ್ದಾರೆ, ಅವರು ಎಲ್ಲರನ್ನ ಕರ್ಕೊಂಡು ಹೋಗ್ತಾರೆ. ತಬ್ ಸಬ್ಕೋ ಶಾಂತಿ ಮಿಲೇಗಿ, ಆವಾಗ ಎಲ್ಲರಿಗೂ ಶಾಂತಿ ಸಿಗತ್ತೆ. ಸತ್ಯುಗ ಮೇ ತುಮಕೋ ಶಾಂತಿ ಭಿ ಹೇ ಸುಖ ಭಿ ಹೇ. ಸತ್ಯುಗದಲ್ಲಿ ನಿಮಗೆ ಶಾಂತಿನೂ ಅದ ಸುಖನೂ ಅದ. ಬಾಕಿ ಸಬ್ ಆತ್ಮೇ ಚಲಿ ಜಾಯಂಗಿ ಶಾಂತಿಧಾಮ್. ಉಳ್ಕಿದೆಲ್ಲ ಆತ್ಮಗಳು ಶಾಂತಿಧಾಮಕ್ಕೆ ಹೋಗಿಬಿಡ್ತಾರೆ. ಬಾಪ್ಕೋ ಹಿ ಶಾಂತಿ ಕಾ ಸಾಗರ್ ಕहा जाता है. ತಂದೆಗೆ ಶಾಂತಿಯ ಸಾಗರ ಅಂತ ಹೇಳಾಗತ್ತೆ. ये भी बहुत बच्चे भूल जाते हैं क्योंकि देह अभिमान में रहते हैं, ದೇಹಿ ಅಭಿಮಾನಿ ಹೋತೇ ನೈ ಹೇ. ಇದನ್ನು ಕೂಡ ಭಾಳ ಜನ ಮಕ್ಕಳು ಮರ್ತು ಬಿಡ್ತಾರೆ, ಯಾಕಂದ್ರೆ ದೇಹದ ಅಭಿಮಾನದಾಗ ಇರ್ತಾರೆ, ಆತ್ಮಾಭಿಮಾನಿಗಳಾಗೋದಿಲ್ಲ. ಬಾಪ ಶಾಂತಿ ತೋ ಸಬ್ಕೋ ದೇತೆ ಹೇ ನಾ, ತಂದೆ ಶಾಂತಿ ಅಂತೂ ಎಲ್ಲರಿಗೂ ಕೊಡ್ತಾರೆ. ಚಿತ್ರ ಮೇ ಸಂಗಮ್ ಪರ್ ಜಾಕರ್ ದಿಖಾವು. ಚಿತ್ರದಲ್ಲಿ ಸಂಗಮ ಯುಗದಲ್ಲಿ ಹೋಗಿ ಸಂಗಮ ಯುಗದ ಚಿತ್ರದ ಮೇಲೆ ತಿಳಿಸ್ಕೊಡ್ರಿ. ಈ ಸಮಯ ಸಬ್ ಅಶಾಂತ ಹೇ, ಈಗೆಲ್ಲರೂ ಕೂಡ ಅಶಾಂತಿ ಇದ್ದಾರೆ. ಸತ್ಯುಗ ಮೇ ತೋ ಇದನ್ನೇ ಧರ್ಮ ಹೋಂಗೆ ಇನ್ನೈ. ಸತ್ಯುಗದಾಗ ಇವೆಲ್ಲ ಇಷ್ಟೊಂದು ಧರ್ಮಗಳು ಇರೋದೇ ಇಲ್ಲ. ಸತ್ಯುಗದಾಗ ಒಂದೇ ಧರ್ಮ ಇರುತ್ತೆ. ಸಬ್ ಶಾಂತಿ ಮೇ ಚಲೆ ಜಾಯಂಗೆ, ಎಲ್ಲರೂ ಶಾಂತಿ ಒಳಗೆ ಹೋಗ್ತಾರೆ. ವಹಾ ದಿಲ್ ಬರ್ ಕರ್ ಶಾಂತಿ ಮಿಲ್ತಿ ಹೇ, ಅಲ್ಲಿ ಅಂಕು ತುಂಬ ಶಾಂತಿ ಸಿಗತ್ತೆ. ತುಮಕೋ ರಾಜಾಯಿ ಮೇ ಶಾಂತಿ ಭಿ ಹೇ ಸುಖ ಭಿ ಹೇ, ಅಲ್ಲಿ ನಿಮಗೆ ಸುಖನೂ ಅದ ಶಾಂತಿನೂ ಅದ. ಸತ್ಯುಗ ಮೇ ಪವಿತ್ರತಾ ಸುಖ ಶಾಂತಿ ಸಬ್ ಹೈ ತುಮಕೋ. ಸತ್ಯುಗದಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲನೂ ನಿಮಗೆ ಅಲ್ಲಿ ಸಿಗ್ತದಂತಾರೆ ಬಾಬರವರು. ಮುಕ್ತಿಧಾಮ್ ಕಹಾ ಜಾತಾ ಹೈ ಸ್ವೀಟ್ ಹೋಮ್ ಕೋ. ಮುಕ್ತಿಧಾಮ ಅಂತ ಎದಕ್ಕೆ ಹೇಳ್ತಾರೆ ಅಂದ್ರೆ ಸ್ವೀಟ್ ಹೋಮ್ ಅರ್ಥಾತ್ ಪರಂಧಾಮಕ್ಕೆ ಮುಕ್ತಿಧಾಮ ಅಂತ ಹೇಳ್ತಾರೆ. ವಹಾ ಪತಿತ ದುಃಖಿ ಹೋಂಗೆ ನೈ, ಅಲ್ಲಿ ಯಾರೇ ಪತಿತರು ದುಃಖಿಗಳು ಇರುವುದೇ ಇಲ್ಲ. ದುಃಖ ಸುಖಕ್ಕೆ ಕೊಯ್ ಬಾತಿ ನೈ ಹೇ, ಅಲ್ಲಿ ಯಾವುದೇ ದುಃಖ ಸುಖದ ಮಾತೇ ಇಲ್ಲ. ತೋ ಶಾಂತಿ ಕಾ ಅರ್ಥ ನೈ ಸಮಜ್ತೆ, ಶಾಂತಿಯ ಅರ್ಥವನ್ನು ತಿಳ್ಕೊಂಡಿಲ್ಲ. ರಾಣಿ ಕೆ ಹಾರ್ ಕಾ ಮಿಸಾಲ್ ದೇತೆ ಹೇ ನಾ, ರಾಣಿಯ ಕೊರಳಲ್ಲಿ ಹಾರದ ಉದಾಹರಣೆ ಕೊಡ್ತಾರಲ್ಲ, ಏನಾದರೂ ಉದಾಹರಣೆ, ಹಾರ ಕಳೆದ ಅಂತ ಹುಡುಕಾಡ್ತಾ ಇದ್ರು, ಅದು ಹಾರೆಯಲ್ಲಿ ಇತ್ತು, ಕೊರಳು ಒಳಗೆ ಇತ್ತು. अब बाप कहते हैं ಶಾಂತಿ ಸುಖ ಸಬ್ ಲೋ. ಬಾಬಾ ಅಂತಾರೆ ಶಾಂತಿ ಸುಖ ಎಲ್ಲದ ನಿಮ್ಮ ಆತ್ಮದೊಳಗೆ ಅದ, ಎಲ್ಲರೂ ತಗೋರಿ. ಆಯುಷ್ಮಾನ್ ಭವ, वहाँ कायदे अनुसार बच्चा भी होगा. ಆಯುಷ್ಮಾನ್ ಭವ. ಸತ್ಯುಗದಾಗ ಕಾಯ್ದೆ ಅನುಸಾರವಾಗಿ ಮಕ್ಕಳು ಕೂಡ ಜನ್ಮ ಪಡಿತಾರೆ. ಬಚ್ಚಾ ಮೇಲೆ उसके लिए कोई पुरुषार्थ नहीं करना पड़ता है. ಮಕ್ಕಳು ಸಿಗಬೇಕು ಅಂತ ಅಲ್ಲಿ ಪುರುಷಾರ್ಥ ಮಾಡೋ ಅವಶ್ಯಕತೆ ಇರಲ್ಲ. शरीर छोड़ने का टाइम होता है तो साक्षात्कार हो जाता है और शरीर खुशी से छोड़ देते हैं. ಅವ್ರಿಗೆ ಯಾವಾಗ ಶರೀರ ಬಿಡುವಂಥ ಸಮಯ ಆಗತ್ತೆ 150 ವರ್ಷ ಆದಮೇಲೆ ಅವ್ರಿಗೆ ಸಾಕ್ಷಾತ್ಕಾರ ಆಗತ್ತೆ, ನಾ ಮುಂದೆ ಈ ಥರ ರಾಜ್ಕುಮಾರಾಗಿ ಹುಡ್ತೀನಿ ಅಂತ. ಅವಾಗ ಬಹಳ ಖುಷಿಯಿಂದ ಈ ಹಳೆಯ ಶರೀರವನ್ನು ಬಿಡ್ತಾರೆ. ಜೈಸೆ ಬಾಬಾಕೋ ಖುಷಿ रहती है ना, ಹೇಗೆ ಬಾಬರವ್ರಿಗೆ ಖುಷಿ ಇರತ್ತಿಲ್ಲ, ಶರೀರ ಚೋಡ್ಕರ್ ಹಮ್ ಯಹ ಬನುಂಗ, ಈ ಶರೀರ ಬಿಟ್ಟ ಮೇಲೆ ನಾನು ರಾಜ್ಕುಮಾರಾಗಿ ಹುಡ್ತೀನಿ ಅನ್ನುವಂಥದ್ದು ಎಷ್ಟು ಖುಷಿ ಇರುತ್ತೆ ಬ್ರಹ್ಮ ಬಾಬರವ್ರಿಗೆ. ಅಭಿ ಪಡ್ ರಾ ಹೂँ, ಈಗ ವಿದ್ಯೆಯನ್ನು ಓದ್ತಾ ಇದ್ದೀನಿ. ತುಂಬಿ ಜಾನ್ತೆ ಓಂ ಸತ್ಯುಗ ಮೇ ಜಾಯಂಗೆ, ನಿಮಗೂ ಕೂಡ ಗೊತ್ತಿದೆ ನಾವು ಸತ್ಯುಗದಲ್ಲಿ ಹೋಗ್ತೀವಿ. ಸಂಗಮ್ ಪರ್ ಹಿ ತುಮಾರಿ ಬುದ್ಧಿ ಮೇ ಯರತಾ ಹೈ, ಸಂಗಮ್ ಯುಗದಲ್ಲೇ ನಿಮ್ಮ ಬುದ್ಧಿ ಇದೆಲ್ಲ ನಿಮ್ಮ ಬುದ್ಧಿ ಒಳಗಿರ್ತದ. ತೋ ಕಿತನಿ ಖುಷಿ ಮೇ ರಹನಾ ಚಾಹಿಯೆ, ಎಷ್ಟು ಖುಷಿ ಒಳಗಿರಬೇಕು. ಜಿತನಿ ಊಂಚಿ ಪಡಾಯಿ ಉತನಿ ಖುಷಿ,
ಎಷ್ಟು ಶ್ರೇಷ್ಠ ವಿದ್ಯೆ ಅಷ್ಟು ಖುಷಿ. हमको भगवान पढ़ाते हैं, नमक स्वयं भगवंत ओदिस्तारे. एम ऑब्जेक्ट सामने है तो कितनी खुशी होनी चाहिए. ಗುರಿ ಉದ್ದೇಶ ಎದುರುಗಡೆ ಇದೆ ಅಂದರೆ ನಿಮಗೆ ಎಷ್ಟು ಖುಷಿ ಆಗಬೇಕು. ಪರಂತು ಚಲ್ತೆ ಚಲ್ತೆ ಗಿರ್ ಪಡ್ತೆ. ಅದೇ ರೀತಿ ಬಾಬಾ ಅಂತಾರೆ, ನಡೀತಾ ನಡೀತಾ ಏನು ಮಾಡ್ತಾರೆ, ಬಿದ್ದು ಬಿಡ್ತಾರೆ. ತುಮಾರಿ ಸರ್ವಿಸ್ ವೃದ್ಧಿ ಕೋ ತಬ್ ಪಾಯೇಗಿ ಜಬ್ ಕುಮಾರಿಯೋ ಮೈದಾನ ಮೇ ಆ ಜಾಯಂಗಿ. ನಿಮ್ಮ ಸರ್ವಿಸ್ ಯಾವಾಗ ವೃದ್ಧಿ ಆಗ್ತದಂದ್ರೆ ಯಾವಾಗ ಕುಮಾರಿಯರ ಮೈದಾನದಲ್ಲಿ ಬರ್ತಾರೆ. ಬಾಪ್ ಕಹತೆ ಹೇ ಆಪಸ್ ಮೇ ಏಕ್ ತೋ ಲೂನ್ ಪಾನಿ ಮತ್ ಬನು. ಬಾಬರು ಹೇಳ್ತಾರೆ, ಈಗ ಪರಸ್ಪರ ಏನು ಮಾಡ್ರಿ, ಉಪ್ಪು ನೀರು ಆಗಬೇಡ್ರಿ. ಜಬ್ಕಿ ಜಾನ್ತೆ ಹೋ ಹಮ್ ऐसी दुनिया में जाते हैं जहाँ शेर बकरी इकट्ठे जल पीते हैं. ನೀವು ತಿಳ್ಕೊಂಡಿರಿ, ನಾವು ಇಂತಹ ಜಗತ್ತಿಗೆ ಹೋಗ್ತೀವಿ, ಅಲ್ಲಿ ಹುಲಿ ಮತ್ತು ಆಡು ಒಂದೇ ಸರೋವರದಾಗ ನೀರು ಕುಡಿತಾ ಇರತ್ತೆ, ಒಂದೇ ಕಡೆ ನೀರು ಕುಡಿತಾ ಇರತ್ತೆ. वहाँ तो हर एक चीज़ देखने में ही दिल खुश हो जाती है. ಸ್ವರ್ಗದಲ್ಲಿ ಒಂದೊಂದು ವಸ್ತು ನೋಡೋದ್ರಿಂದ ನಿಮಗೆ ಬಹಳ ಖುಷಿ ಆಗಿಬಿಡುತ್ತೆ. ನಾಮ ಹಿ ಹೈ ಸ್ವರ್ಗ, ಅದರ ಹೆಸರೇ ಆಗಿದೆ ಸ್ವರ್ಗ. तो ಕುಮಾರಿಯ ಲೌಕಿಕ ಮಾ ಬಾಪ್ಕೋ ಬೋಲೆ, ಕುಮಾರಿಯರು ಲೌಕಿಕ ತಂದೆ ತಾಯಿಗಳಿಗೆ ಹೇಳಬೇಕು, ತಿಳಿಸಿ ಹೇಳಬೇಕು. ಅಭಿ ಹಮ್ ವಹಾ ಜಾನೆ ಕಿ ತಯಾರಿ ಕರ್ ರಹೆ ಹೈ, ನಾವು ಸತ್ಯಕ್ಕೆ ಹೋಗುವಂಥ ತಯಾರಿ ಮಾಡ್ಕೋತಾ ಇದ್ದೀವಿ. ಪವಿತ್ರ ತೋ ಜರೂರ್ ಬನ್ನ ಹೈ, ಪವಿತ್ರ ಅಂಕು ಆಗಲೇಬೇಕಲ್ಲ. ಬಾಪ್ ಕಹತೆ ಕಾಮ ಮಹಾಶತ್ರು ಹೈ, ಕಾಮ ಅನ್ನೋದು ಮಹಾಶತ್ರು ಇದೆ. अब ये योगिन बनी हुई इसलिए पतित नहीं बन सकती है. ಈಗ ಇವರು ಯೋಗಿನಿ ಆಗಿದ್ದಾರೆ, ಅದಕ್ಕೆ ಇವರು ಪತಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಾತ್ ಕರ್ನೆಸ್ಕಿ ಕಡಾಯಿ ಚಾಯಿ, ಮಾತಾಡುವಂತಹ ವಿಧಿನೂ ಕೂಡ ಬೇಕು. ಎಸಿ ಕುಮಾರಿಯ ಜಬ್ ನಿಕ್ಲೆಂಗಿ ಫಿರ್ ದೇಖ್ನಾ ಕಿತ್ನಾ ಜಲ್ದಿ ಸರ್ವಿಸ್ ಹೋತಿ. ಈ ಥರ ಕುಮಾರಿಯರು ಹುಟ್ಕೋಬೇಕು, ಆವಾಗ ನೋಡ್ರಿ ಎಷ್ಟೊಂದು ಒಳ್ಳೆಯ ಸರ್ವಿಸ್ ಆಗತ್ತೆ. ಪರಂತು ಚಾಯಿಯೇ ನಷ್ಟೋ ಮೋಹ, ಆದ್ರೂ ಕೂಡ ಏನು ಬೇಕ್ರೆ, ನಷ್ಟೋ ಮೋಹಿಗಳಾಗಬೇಕು. ಏಕ್ ಬಾರ್ ಮರ್ ಗೈ ತೋ ಫಿರ್ ಯಾದ್ ಕೇವನಿ ಚಾಯಿಯೆ, ಒಂದು ಸಾರಿ ಸತ್ತು ಬಿಟ್ರೆ ಅಂದರೆ ಪುನಃ ಯಾಕೆ ನೆನಪು ಬರಬೇಕು. ಪರಂತು ಬಹುತೋं को घर की बच्चों आदि की ಯಾವ್ದು ಆತಿ ಇರತ್ತೆ. ಬಹಳ ಜನರಿಗೆ ಮನೆ ಮಕ್ಕಳದು ಎಲ್ಲ ನೆನಪು ಬರ್ತಾ ಇರತ್ತೆ. ಫಿರ್ ಬಾಪ್ಗೆ ಸಾಥ್ ಯೋಗ ಕಸೆ ಲಗೇಗ, ನಂತರ ಬಾಬಾವ್ರ ಜೊತೆ ಯೋಗ ಹೇಗೆ ಹತ್ತತ್ತೆ. ಇಸ್ಮೇ ತೋ ಯಹಿ ಬುದ್ಧಿ ಮೇ ರಹೆ ಕಿ ಹಮ್ ಬಾಬಾ ಕೆ ಹೇ, ಇದರಲ್ಲಿ ಅಂಕು ನಮಗೆ ಬುದ್ಧಿಯೊಳಗಿದೆ ಇರಬೇಕು, ನಾವು ಬಾಬಾರವ್ರ ಮಕ್ಕಳಿದ್ದೀವಿ. ಯ ಪುರಾಣಿ ದುನಿಯಾ ಖತಮ್ ಹುಯಿ ಪಡಿ ಹೇ, ಇದು ಹಳೆಯ ಜಗತ್ತು, ಇದೆಲ್ಲ ಹೋಗಿಬಿಟ್ಟಿದೆ. ಬಾಪ್ ಕತೆ ಮುಜೆ ಯಾದ್ ಕರೋ, ತಂದೆ ಹೇಳ್ತಾರೆ ನೀವು ನನ್ನನ್ನು ನೆನಪು ಮಾಡಿರಿ. ಮೀಟೆ ಮೀಟೆ अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग नमस्ते नमस्ते नमस्ते. धारणेಗೋಸ್ಕರ 1 पॉइंट ಇದೆ. अपनी ऊंची तकदीर बनाने के लिए जितना हो सके ಅಶರೀರಿ बनने का अभ्यास करना है. ತಮ್ಮ ಶ್ರೇಷ್ಠ ಭಾಗ್ಯವನ್ನು ಮಾಡಿಕೊಳ್ಳಲು ಎಷ್ಟು ಸಾಧ್ಯವಾಗತ್ತೆ ಅಷ್ಟು ಅಶರೀರಿ ಆಗುವ ಅಭ್ಯಾಸವನ್ನು ಮಾಡಿರಿ. ಶರೀರ ಕಾ ಬಾನ್ ಬಿಲ್ಕುಲ್ ಭೂಲ್ ಜಾಯ್, ಶರೀರದ ಅಭಿಮಾನ ಸ್ವಲ್ಪನೂ ಕೂಡ ಇರಬಾರ್ದು. ಕಿಸಿ ಕಾ ಭಿ ನಾಮ ರೂಪ ಯಾದ ನ ಆಯೆ ಯ ಮೆಹನತ್ ಕರ್ನಿ ಹೇ, ಯಾರದೇ ನಾಮ ರೂಪದಲ್ಲಿ ಹೆಸರು ಮತ್ತು ರೂಪದಲ್ಲಿ ನೆನಪು ಬರಬಾರ್ದು, ಇದರ ಒಂದು ಪರಿಶ್ರಮವನ್ನು ಪಡಬೇಕು. ಅಪ್ನಿ ಚಲನ್ ಕಾ ಚಾರ್ಟ್ ರಖ್ನಾ ಹೈ, ತಮ್ಮ ನಡವಳಿಕೆ ಚಾರ್ಟ್ ಇಟ್ಕೋಬೇಕು. ಕಭಿ ಭಿ ಅಸುರಿ ಚಲನ್ ನೈ ಚಲನಿ ಹೈ, ಯಾವಾಗಲೂ ಕೂಡ ಅಸುರಿ ನಡವಳಿಕೆಯನ್ನು ನಡಿಲಿಕ್ಕೆ ಹೋಗಬೇಡ್ರಿ. ದಿಲ್ ಕಿ ಸಚ್ಚಾಯಿ ಸೆ ನಷ್ಟೋ ಮೋಹ ಬನ್ ಭಾರತ್ ಕೋ ಸ್ವರ್ಗ ಬನಾನೆ ಕಿ ಸರ್ವಿಸ್ ಮೇ ಲಗ್ ಜಾನಾ ಹೈ. ಅಂತರಾಳದ ಸ್ವಚ್ಛತೆಯಿಂದ ನಷ್ಟೋ ಮೋಹಿಗಳಾಗಿ ಭಾರತವನ್ನು ಸ್ವರ್ಗ ಮಾಡುವಂಥ ಸೇವೆಯಲ್ಲಿ ತೊಡಗ್ರಿ. ವರದಾನ ಇದೆ. ಅಪ್ನಿ ಮಹಾನತಾ और महिमा को जानने वाले सर्व आत्माओं में श्रेष्ठ विश्व द्वारा पूजनीय भव. ತಮ್ಮ ಮಹಾನತೆ ಮತ್ತು ಮಹಿಮೆಯನ್ನು ತಿಳ್ಕೊಳ್ಳುವಂತಹ ಸರ್ವ ಆತ್ಮಗಳಲ್ಲಿ ಶ್ರೇಷ್ಠ ವಿಶ್ವದ ಮೂಲಕ ಪೂಜನೀಯ ಆತ್ಮಗಳಾಗ್ರಿ. हर एक ब्राह्मण बच्चा वर्तमान समय विश्व की सर्व आत्माओं में श्रेष्ठ है.
ಪ್ರತಿಯೊಂದು ಬ್ರಾಹ್ಮಣ ಮಕ್ಕಳು ವರ್ತಮಾನ ಸಮಯದಲ್ಲಿ ವಿಶ್ವದಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ಇದ್ದಾರೆ. और भविष्य में भी विश्व द्वारा पूजनीय है. ಭವಿಷ್ಯದಲ್ಲಿ ಕೂಡ ವಿಶ್ವದಲ್ಲಿ पूजनीय ಇದ್ದಾರೆ. नंबर वार होते हुए भी लास्ट नंबर का मणका भी विश्व के आगे महान है. ನಂಬರ್ ವಾರ್ ಇದ್ರೂ ಕೂಡ ಲಾಸ್ಟ್ ಮಣಿ ಇದ್ರೂ ಕೂಡ ಅವರು ವಿಶ್ವದಲ್ಲಿ ಮಹಾನ್ ಇದ್ದಾರೆ. आज तक भक्त आत्माएं लास्ट नंबर के मणिके को भी आंखों पर रखती है. ಇಲ್ಲಿವರೆಗೂ ಕೂಡ ಭಕ್ತ ಆತ್ಮಗಳು ಲಾಸ್ಟ್ ನಂಬರ್ ಮಣಿಯನ್ನು ಕೂಡ ತಮ್ಮ ಕಣ್ಣುಗಳಿಗೆ ಹಚ್ಕೋತಾರೆ. ಕ್ಯೋಂಕಿ ಸಭಿ ಬಚ್ಚೆ ಬಾಪ್ ದಾದಾಕ್ಕೆ ನೈನೋಕೆ ನೂರ್ ಹೈ. ಯಾಕಂದ್ರೆ ನೀವೆಲ್ಲ ಎಲ್ಲ ಮಕ್ಕಳು ಕೂಡ ಬಾಪ್ ದಾದಾರವರ ಕಣ್ಮಣಿಯಾಗಿದ್ದೀರಿ. ನೂರೇ ರತನ್ ಹೈ. ಬಾಬಾ ಅಂತಾರೆ ಬಾಬಾರವರ ನಕ್ಷತ್ರ ಆಗಿದ್ದೀರಿ. जिसके एक बार भी मन से सच्चे दिल से अपने को बाप का बच्चा निश्चय किया, डायरेक्शन बाप का बच्चा माना, उसे महान व पूजनीय बनने की लाटरी व वरदान मिल जाता है. ನೋಡಿ ಬಾಬಾ ಅಂತಾರೆ ಒಂದು ಸಾರಿ ನೀವು ಮನಸ್ಸಿನಿಂದ ಸತ್ಯ ಹೃದಯದಿಂದ ಬಾಬಾರವ್ರ ಬಾಬಾವ್ರ ಮಗು ನಾನು ಅಂತ ನಿಶ್ಚಯ ಮಾಡ್ಕೊಂಡ್ರಿ, ಡೈರೆಕ್ಟ್ ಬಾಬಾರವರ ಮಕ್ಕಳಾದ್ರಿ ಅಂದ್ರೆ ನೀವು ಮಹಾನ್ ಅಥವಾ ಪೂಜ್ಯನೀಯ ಆಗುವಂಥ ಲಾಟ್ರಿಯನ್ನು ವರದಾನವನ್ನು ಪಡ್ಕೋತೀರಿ. ಸ್ಲೋಗನ್ ಇದೆ. ಸ್ಥಿತಿ ಸದಾ ಖಜಾನೋ ಸೆ ಸಂಪನ್ನ ಸಂತುಷ್ಟ ರಹೆ ತೋ ಪರಿಸ್ಥಿತಿಯ ಬದಲ್ ಜಾಯೇಗಿ. ನಮ್ಮ ಸ್ಥಿತಿ ಸದಾ ಖಜಾನೆಗಳಿಂದ ಸಂಪನ್ನ ಇತ್ತು ಮತ್ತು ಸಂತುಷ್ಟ ಇತ್ತು ಅಂತಂದರೆ ಪರಿಸ್ಥಿತಿಗಳು ತಾವಾಗಿಯೇ ಬದಲಾವಣೆ ಆಗುತ್ತವೆ. ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ 3ನೇ ತಾರೀಕಾಗಿದೆ 30/5/2020. ಬಾಬಾ ಅವ್ರು ಹೇಳ್ತಾರೆ, ಮೀಟೆ ಬಚ್ಚೆ ज्ञान की पॉइंट्स को स्मृति में रखो तो ಖುಷಿ रहेगी. ಮಧುರ ಮಕ್ಕಳೇ, ಜ್ಞಾನದ ಪಾಯಿಂಟ್ಸ್ಗಳನ್ನು ಸ್ಮೃತಿ